ಈ ಡೈರಿ ಅಂದರೆ ಇದು ಒಂಥರ ಕನ್ನಡಿ ಇದ್ದಂಗೆ. ನಿಮ್ಮ ಇನ್ಫಾರ್ಮೇಷನ್ನು, ನಮ್ಮ ಇನ್ಫಾರ್ಮೇಷನ್ನು, ಎಲ್ಲ ಕ್ಲಬ್ ಇನ್ಫಾರ್ಮೇಷನ್ನು ತುಂಬ ಅದ್ಭುತವಾಗಿ ಬಂದಿದೆ. ಇದನ್ನು ಪ್ರಿಂಟ್ ಹಾಕ್ಸ್ತಕ್ಕಂಥ ಬೆಟ್ಟಗೌಡರು ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ಇದಕ್ಕೆ ಶ್ರಮಿಸಿರ್ತಕ್ಕಂಥ ನಮ್ಮ ಇಂದಿರಾ ಮೇಡಮ್ಮು, ಈ ಕಮಿಟಿಯವರು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ. ಹಾಗೆ ಒಳ್ಳೆ ಚೆನ್ನಾಗಿ ಬಂದಿರೋದ್ರಿಂದ ನಮಗೆ ಮುಂದಿನ ವರ್ಷಕ್ಕೆ ಇದೊಂದು ಮಾದರಿ ಆಗುತ್ತೆ. ಇದೇ ಒಂದು ರೆಫರೆನ್ಸ್ ತಗೊಂಡು ನಮಗೆ ಕೆಲಸ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ಅಂತೇಳಿ ಹೇಳ್ಬೋದು. ಈ ಡೈರಿ ಯಾತಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತು, ಇಷ್ಟು ವರ್ಷ ಬಂದಿರಲ್ಲ, 3 ವರ್ಷದಿಂದ ಇದು ಹೊಸ ಕ್ಲಬ್ ಆದ್ದರಿಂದ ಈ ವರ್ಷದೊಳಗೆ ಬಂದುಬಿಟ್ಟು ಈ ವರ್ಷ ಇದಾಯಿತು. ತುಂಬ ಚೆನ್ನಾಗಿ ಬಂತು, ಪ್ರಿಂಟು ಚೆನ್ನಾಗಿ ಬಂತು. ವೆಂಕಟೇಶ್ ಅವ್ರದ್ದು ಫೋಟೋ ಅಂತೂ ಈ ಪೇಜಸ್ ಆಗ್ತಾ ಇಲ್ಲ, ಅಷ್ಟು ಅಗಲವಾಗಿ ಬಂದುಬಿಟ್ಟಿದೆ. ಹಾಗೆ ನಮ್ಮ ಕ್ಲಬ್ಬು ನಾನು ನೋಡ್ತಾ ಇರುವಾಗೆ ಎಲ್ಲ ಕ್ಲಬ್ನಲ್ಲೂ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಮೊನ್ನೆ ನಾವು ರಾಜ್ಯೋತ್ಸವಕ್ಕೆ ಹೋಗುವಾಗ ಕೃಷ್ಣರಾಜ ಒಳ್ಳೆ ಕ್ಲಬ್ಗೆ ಹೋಗಿದ್ದೆ, ಒಳ್ಳೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹಾಗೆ ಈ ಥರ ಒಳ್ಳೆ ಕಾರ್ಯಕ್ರಮ ನಡೀಲಿ, ಮುಂದೆ ಬರೋದು ಚೆನ್ನಾಗಿ ಬರಲಿ ಕಾರ್ಯಕ್ರಮ. ನಮ್ಮ ವೆಂಕಟೇಶ್ ಅವರು ಒಳ್ಳೆ ಪ್ರೀತಿಯಿಂದ ಎಲ್ಲರನ್ನ ನೋಡ್ಕೊಳ್ತಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಮಾಡಿಸೋಕ್ಕೆ ಎಲ್ಲ ಕ್ಲಬ್ನವ್ರಿಗೂ ಉತ್ಸಾಹನ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅವರು ಒಂದು ಮೋಟಿವೇಶನ್ನಿಂದ ಎಲ್ಲ ಕ್ಲಬ್ಬು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ, ಚೆನ್ನಾಗಿ ನಡೀತಾ ಇದೆ ಅಂತೇಳಿ ಹೇಳ್ತಾ ಒಂದು ಸ್ಟೋರಿನ ಹೇಳ್ಬೋದು ಅಂತೇಳಿ. ರಾಮಾಯಣ ಆದ ತಕ್ಷಣ ರಾಮ ಸಭೆಗೆ ಬಂದ್ಬಿಟ್ಟು ಜನಗಳದ್ದೆಲ್ಲ ಆಹ್ವಾನ ಕೇಳ್ತಾ ಇದ್ದಂತೆ. ಆವಾಗ ಕೇಳ್ತಾ ಇರುವಾಗ ಒಂದು ಬಡಕಲು ನಾಯಿ ಬಂದುಬಿಟ್ಟು ಒಂದು ಕಂಪ್ಲೇಂಟ್ ಮಾಡ್ತಂತೆ. ಏನು ಸಾಹೇಬ್ರೆ, ನಮಗೆ ಮಹಾರಾಜರೇ, ನಮಗೆ ಒಬ್ಬ ಬಡ ಬ್ರಾಹ್ಮಣ ಬಂದು ಚೆನ್ನಾಗಿ ನನಗೆ ನಾಯಿ ಹೊಡೆದುಬಿಟ್ಟ, ಅವನಿಗೆ ಒಂದು ಶಿಕ್ಷೆ ಕೊಡಿ ಅಂತೇಳಿ ಹೇಳೋದಂತೆ. ಅದಕ್ಕೆ ರಾಮ ಇದೇನು ಹಿಂಗೆ ಹೇಳ್ತಾನಲ್ಲ, ಏನು ನಾಯಿ ಆದ್ರೇನು ಯಾರಾದ್ರೇನು, ನಮ್ಮ ಹತ್ರ ಕಂಪ್ಲೇಂಟ್ ತಂದವರಿಗೆ ನಾವು ಅವ್ರ ಹತ್ರ ಕೇಳಿಬಿಟ್ಟು ಏನು ಅಂತೇಳಿ ಕಂಪ್ಲೇಂಟ್ ತಗೊಂಡು ಮುಂದೆ ವಿಚಾರಿಸೋಣ ಅಂತೇಳಿ ಕೇಳೋದಂತೆ. ಅವ್ರು ಯಾರೋ ಕರೆಸು ಅಂದ್ರಂತೆ. ಅವ್ರು ಬಂದಂತೆ, ಹೌದಪ್ಪ ನೀನು ಹೊಡೆದು ಯಾಕೆ ಕೇಳೋದಂತೆ. ನಾನು ಹೊಡೆದಿದ್ದೀನಿ ನಿಜವಾಗ್ಲೂ ಸ್ವಾಮಿ, ಅವ್ರ ನೆರಳು ನನ್ನ ಮೇಲೆ ಬಿತ್ತು, ನನ್ನ ಮಡಿ ಆಗಿಲ್ಲ, ಅದಕ್ಕೆ ಹೊಡೆದೆ ಅಂತ ಹೇಳ್ತಂತೆ. ಅದಕ್ಕಾಯಿತು, ಏನು ಶಿಕ್ಷೆ ಕೊಡೋದು ಕೇಳೋದಂತೆ ಆ ನಾಯಿ ಹತ್ರ, ಬಡಕಲ್ ನಾಯಿ ಹತ್ರ. ಏನಿಲ್ಲ ಸ್ವಾಮಿ, ಯಾವ್ದಾದ್ರು ಒಂದು ದೊಡ್ಡ ದೇವಸ್ಥಾನಕ್ಕೆ ಪಾರಪತ್ಯದಾರನಾಗಿ ಕೊಡಿ ಅಂತೇಳಿ. ಪಾರಪತ್ಯದಾರನಿಗೆ ಅಂದರೆ ಮ್ಯಾನೇಜರ್ ಆಗಿ ಕೊಡಿ ಅಂತೇಳಿ. ನೀನು ಶಿಕ್ಷೆ ಕೊಡಿ ಅಂದರೆ ಅವನಿಗೆ ಉನ್ನತ ದರ್ಜೆನೇ ಕೊಡಬೇಕು ಅಂತ ಹೇಳ್ತೀಯಲ್ಲ, ಯಾಕೆ ಇದೆ? ಇಲ್ಲ ಕೊಡಿ ಸ್ವಾಮಿ. ಯಾಕೆ ಅಂದರೆ ಮ್ಯಾನೇಜರ್ ಪೋಸ್ಟ್ ಕೊಟ್ಟರೆ ಅಲ್ಲಿ ಬೇಕಾದಷ್ಟು ದುಡ್ಡಿನ ವ್ಯವಹಾರ ಇರುತ್ತೆ, ದುಡ್ಡು ಬರುತ್ತೆ. ದುಡ್ಡು ಬಂದವಾಗ ಈ ಮನುಷ್ಯನಿಗೆ ತಲೆ ತಿರುಗುತ್ತೆ, ಸ್ವಲ್ಪ ಹೊಡ್ಕೊಳ್ತಾನೆ. ಆ ಹೊಡ್ಕೊಂಡವಾಗ ಇವನು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಆವಾಗ ಇವನು ನರಕಕ್ಕೆ ಹೋಗ್ತಾನೆ. ಆದ್ದರಿಂದ ಇವನಿಗೆ ಕೊಡಿ ಅಂತೇಳಿ, ಪಾರಪತ್ಯದಾರನ ಕೊಡಿ ಅಂತೇಳಿ. ಆಯಿತು ಅಂತೇಳಿ ಅವರು ಪಾರಪತ್ಯ ನೀವು ಹೇಳ್ದಂಗೆ ಕೊಡ್ತೀನಪ್ಪ ಅಂತೇಳಿ. ಇವನು ರಾಮ ಇದ್ದಾನಲ್ಲ, ಅವ್ರ ಎದುರು ಬಾಲ ಯಾಕೆ ಆಡಿಸ್ಕೊಂಡು ಹೋಗೋದು ಅಂತೇಳಿ ಬಾಲ ಮುದುರ್ಕೊಂಡು ಹೋಯ್ತಿತ್ತಂತೆ. ಆದರೂ ಕರೆದ್ಬಿಟ್ಟು ಬಾಯಲ್ಲಿ ಯಾಕೆ ಹಂಗೆ ಕೇಳಿದೆ. ಯಾಕೆ ಅಂದರೆ ನಿನಗೆ ಹೆಂಗೆ ಗೊತ್ತಾಯ್ತಿದ್ದು ಹಂಗೆ ಆಗುತ್ತೆ ಅಂದರೆ, ಲಾಸ್ಟ್ ಹೋದ ಜನ್ಮದಲ್ಲಿ ನಾನು ಒಂದು ದೇವಸ್ಥಾನದಲ್ಲಿ ಪಾರಪತ್ಯದಾರನಾಗಿದ್ದೆ ಸ್ವಾಮಿ. ಆವಾಗ ನಾನು ದೇವಸ್ಥಾನಕ್ಕೆ ತುಪ್ಪ ಕೊಡುವಾಗ ದೀಪಕ್ಕೆ ಹಾಕ್ತಾ ಇರುವಾಗ ಕೈಲಿ ಹಿಡಿದಿತ್ತಲ್ಲ, ಆ ಕೈಲಿ ಹಿಡಿದು ತುಪ್ಪ ರುಚಿ ಅಂತ ಕಾಣಿಸ್ತು. ನಾನು ಹಂಗೆ ಅನ್ನ ಹೋಗಿ ಕಲಿಸ್ಕೊಂಡು ತಿಂದೆ. ಆ ಒಂದು ನನಗೆ ಶಿಕ್ಷೆ ಕೊಟ್ಟರು. ಆ ಒಂದು ತುಪ್ಪ ತಿಂದದಕ್ಕೆ ನಾನು ಸಾರ್ವಜನಿಕ ಹಣ ಅಂತೇಳಿ ಆಯ್ತದು. ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ನಾವು ಯಾವ್ದಾದ್ರು ಅಸೋಸಿಯೇಷನ್ನಲ್ಲಿದ್ದರೆ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತೇಳಿ ಅಂತ ನನ್ನ ಮಾತು. ಧನ್ಯವಾದಗಳು ಸರ್. ಈಗ